ಟೀಸರ್ನ ಶುರುನಲ್ಲೇ ಸಿನಿಮಾ ರೀಲ್ ತೋರಿಸ್ತಾರೆ. ಆ ರೀಲಲ್ಲಿ ಯಾರಿದ್ದಾರೆ ಅನ್ನೋದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಬಿಕಾಸ್ ಈ ಟೀಸರ್ನ ಕೊನೆಯಲ್ಲಿ ಆ ರೀಲ್ ಬರುತ್ತೆ, ಅಲ್ಲಿ ಯಾರಿದ್ದಾರೆ ಅನ್ನೋದು ನೆನ್ಪಿಟ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ, ರಾಜಧಾನಿ ಏಗ್ಲೋ ಚಾನಲ್ಗೆ ಸ್ವಾಗತ. 666 ಆಪರೇಷನ್ ಡ್ರೀಮ್ ಥಿಯೇಟರ್ ಈ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಟೀಸರ್ ನೋಡಿದಾಗ ನನಗೇನು ಅನ್ನಿಸ್ತು ಅನ್ನೋದನ್ನ ನಾನು ಹೇಳ್ತೀನಿ, ಬನ್ನಿ ಮ್ಯಾಟ್ರ್ ಮುಗಿಸೋಣ. ಇಲ್ಲಿ ತಾಯಿ ತನ್ನ ಮಗುಗೆ ಒಂದು ಕತೆ ಹೇಳ್ತಾ ಇರ್ತಾಳೆ. ಆ ಕಥೆಯಲ್ಲಿ ಹೀರೋ ಇದ್ದಾನೆ, ಆ ಹೀರೋ ಮುಂದೆ ಏನಾಗ್ತಾನೆ ಅನ್ನೋದೇ ಕ್ವಶನ್ ಮಾರ್ಕಲ್ಲಿರುವಂಥ ಒಂದು ಪಾಯಿಂಟ್. ಇದು ನೆನ್ಪಿಟ್ಕೊಳ್ಳಿ. ಮಗು ತಾಯಿ ಕತೆ ಕೇಳ್ತಾ 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 ಆ ಮಗು ಆ ಕಥೆಯಲ್ಲಿ ತನ್ನನ್ನು ತಾನೇನೆ ಒಬ್ಬ ನಾಯಕ, ನಟ ಅಥವಾ ಖಳನಾಯಕ ಅಂತ ಭಾವಿಸ್ಕೋಬೋದು, ಗೊತ್ತಿಲ್ಲ. ಇದು ಒಂದು ಪಾಯಿಂಟು. ಇದ್ರ ಜೊತೆಗೆ ಇಲ್ಲಿ ನಮ್ಮ ಏಜೆಂಟ್ ಪ್ರಕಾಶ್ ಅವರ ರಿವೀಲ್ ಆಗುತ್ತೆ. ಏಜೆಂಟ್ ಪ್ರಕಾಶ್ ಅವ್ರು ಬಂದ ಮೇಲೆ ಅವ್ರನ್ನ ಯಾರೋ ಹಿಡಿದಿಟ್ಕೊಂಡಿರ್ತಾರೆ. ಪ್ಯಾಕೇಜಲ್ಲಿ ಏಜೆಂಟ್ ಪ್ರಕಾಶ್ ಅಂತ ಕೇಳೋ ಇನ್ನೊಬ್ಬ ವ್ಯಕ್ತಿ, ಅಲ್ಲಿಗೆ ನಮ್ಮ ಶಂಕರನ ಇಂಟ್ರೊಡಕ್ಷನ್ ಆಗುತ್ತೆ. ನಮ್ಮ ಹಳೆ 70s ಬಂದಂಥ ಬಾಂಡ್ ಸೀರೀಸ್ಗಳು ನಮಗೆ ಇಲ್ಲಿ ನೆನಪಾಗುತ್ತೆ. ಬಿಕಾಸ್ ಅಲ್ಲಿ ಬಳಸಿರೋ ಅಂಥ ಒಂದಷ್ಟು ಟೆಕ್ನಿಕಲ್ನ ಇಲ್ಲಿ ಇವಾಗ ಮಾಡರ್ನೈಸೇಷನ್ ಆಗಿ ಯೂಸ್ ಮಾಡಿ ತೆಗೆದಿದ್ದಾರೆ. ಒಂದು ಸೆಕೆಂಡ್, ಈ ಟೀಸರಲ್ಲಿ ಅವ್ರು ಹೇಳಕ್ ಹೋಗ್ತಾ ಇರೋದು, ಈ ಟೀಸರ್ ಯಾವ್ದ್ರ ಮೇಲಿದೆ ಅಂದರೆ 666 ಆಪರೇಷನ್ ಡ್ರೀಮ್ ಥಿಯೇಟರ್ ಸಿನಿಮಾ ಸೈನ್ಸ್ ಫಿಕ್ಷನ್ನ, ಟೈಮ್ ಲೂಪ ಅಥವಾ ಅಪ್ಸ್ ಅಂಡ್ ಡೌನ್ಸ ಅಥವಾ ಪ್ರೆಸೆಂಟಲ್ಲಿದ್ದವರು ಪಾಸ್ಟಿಗೆ ಹೋಗ್ತಾರ, ಪಾಸ್ಟಲ್ಲಿದ್ದವರು ಪ್ರೆಸೆಂಟಿಗೆ ಬರ್ತಾರ, ಯಾವುದೋ ಒಂದು ಇನ್ಕಂಪ್ಲೀಟ್ ಮಿಷಿನ್ಗೋಸ್ಕರ ಏನೋ ಒಂದು ಆಗುತ್ತಾ. ತಾಯಿ ಹೇಳಿರೋ ಕತೆನ ಕೇಳ್ಕೊಂಡು ಬೆಳೆದಿರೋ ಒಂದು ಮಗು ಸಿನಿಮಾದಲ್ಲಿ ಬರೋ ಅಂಥ ಏಜೆಂಟು, ಇದ್ರ ಜೊತೆಗೆ ಅಲ್ಲಿ ಬರೋ ಅಂಥ ಕೆಲವೊಂದು ಕಾಮಿಕ್ಸ್ ಬುಕ್ ಏನಿತ್ತು ಆ ಟೈಮಲ್ಲಿ ಫೇಮಸ್ ಆಗಿದ್ದು, ಇದನ್ನೆಲ್ಲ ತಿಳ್ಕೊಂಡಿರೋ ಅಂಥ ಮಗು ತನ್ನನ್ನು ತಾನೇ ಒಬ್ಬ ಏಜೆಂಟ್ ಅಥವಾ ಶಂಕರ್ ಈ ಥರ ಬಿಂಬಿಸ್ಕೋಬಹುದು. ಲಾಸ್ಟ್ ಟೀಸರ್ ಶಾರ್ಟಲ್ಲಿ ಪ್ರಿಯಾಂಕಾ ಮೋಹನ್ ಅವರು ಮೆಟ್ಲು ಹತ್ಕೊಂಡ್ಬಂದು ಶಂಕರ್ ಅಂದಾಗ ಡಾಲಿಯವ್ರು ತಿರುಗಿದಾಗ ಅವ್ರ ಹೇರ್ ಸ್ಟೈಲ್ ಚೇಂಜ್ ಆಗಿದೆ. ಅದ್ರ ಜೊತೆಗೆ ರೀಲ್ ಅವ್ರ ಹೆಗ್ಲು ಮೇಲಿದೆ. ಆ ರೀಲಲ್ಲಿ ಇದ್ದಿದ್ದು ಏಜೆಂಟ್ ಪ್ರಕಾಶ್. ಟೀಸರಲ್ಲಿ ಒಳ್ಳೆ ಕ್ವಾಲಿಟಿ ಇದೆ, ಒಳ್ಳೆ ಕಂಟೆಂಟ್ ಇದೆ, ಒಳ್ಳೆ ಡೈರೆಕ್ಟರ್ ಇದ್ದಾರೆ, ಒಳ್ಳೆ ಆ್ಯಕ್ಟ್ರ್ಗಳಿದ್ದಾರೆ, ಇದ್ರ ಜೊತೆಗೆ ಒಳ್ಳೆ DOP ಇದ್ದಾರೆ, ಒಳ್ಳೆ ಮ್ಯೂಸಿಕ್ ಇದೆ, ಎಲ್ಲನೂ ಸಕ್ಕತ್ತಾಗಿದೆ. ಇನ್ಕ್ಲೂಡಿಂಗ್ ಪ್ರೊಡಕ್ಷನ್ ವ್ಯಾಲ್ಯೂ ಕೂಡ ಸೂಪರಾಗಿ ಬಂದಿದೆ. ಸಖತ್ತು ನಾಲೆಜ್ ಇಟ್ಕೊಂಡು ಒಬ್ಬ ನಿರ್ಮಾಪಕರು ಬಂದು ಬಂಡವಾಳ ಹಾಕಿದ್ರೆ ಹೇಗೆ ಬರುತ್ತೆ ಔಟ್ಪುಟ್ಟು, ಅದು ಇಲ್ಲಿ ಕಾಣ್ತಾ ಇದೆ. ಒಂದು ಸೆಕೆಂಡ್, ನಾನು ಇದರಲ್ಲಿ ಅಬ್ಸರ್ವ್ ಮಾಡಿದ್ದು, ಈ ಸಿನಿಮಾ ನಮ್ಮನ್ನ 80-70 ಕಾಲಘಟ್ಟಕ್ಕೆ ಕರ್ಕೊಂಡೋಗಿ ಕೂರಿಸ್ತಾರೆ, ಅದು ಕನ್ಫರ್ಮ್, ಅದರಲ್ಲಿ ಡೌಟೇ ಇಲ್ಲ. ಬಿಕಾಸ್ ಈ ಸಿನಿಮಾ ಮುಹೂರ್ತ ಆದಾಗಿಂದ ಹಿಡಿದು ನೆನ್ನೆ ಬಿಟ್ಟಿರೋ ಟೀಸರ್ ತನಕ ನೀವೇನೇ ಕಂಟೆಂಟು, ಪೋಸ್ಟರ್ಸು, ಏನೇ ಸ್ಟಿಲ್ಸ್ ಮೇಕಿಂಗ್ ಏನೇ ನೋಡಿದ್ರೂ ಆ ಫೀಲ್, ಆ 80s 70s ಫೀಲ್ ಏನಿದೆ ಅದನ್ನು ಕೊಟ್ಟಿದ್ದಾರೆ. ಅದನ್ನು ಜನಕ್ಕೆ ಫುಲ್ ಸ್ಯಾಟಿಸ್ಫೈಡ್ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಕಡೆಯದಾಗಿ ನನಗೊಂದು ಪ್ರಶ್ನೆ ಕಾಡ್ತಾ ಇದೆ. ಈ ಮಾಸ್ಕ್ ಮ್ಯಾನ್ ಯಾರು ಅನ್ನೋದು ಕ್ವಶನ್ ಮಾರ್ಕಲ್ಲಿದೆ. ಎಷ್ಟೊಂದು ಜನ ಗೆಸ್ ಮಾಡಿರ್ತೀರ, ಐ ಥಿಂಕ್ ಇಟ್ಸ್ ಡಾಲಿ ಅಥವಾ ನಮ್ಮ ಶಿವಣ್ಣ ಅಂತ. ನನ್ನ ಪ್ರಕಾರ ಇವರಿಬ್ಬರು ಅಲ್ಲದೇ ಬೇರೆ ಯಾರಾದರೂ ಒಬ್ಬರು ಇರಬಹುದು, ಕ್ವಶನ್ ಮಾರ್ಕಲ್ಲೇ ಇದೆ. 70s ನಮ್ಮ ಕನ್ನಡದ ಒಂದಷ್ಟು ಬಾಂಡ್ ಸೀರೀಸ್ಗಳು ಬಂದಿತ್ತಲ್ಲ, ಅದರಲ್ಲೂ ಸೇಮ್ ಯಾರು 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 ಐ ಮೀನ್ ವಿಲನ್ ಯಾರು ಅಂತ ಕ್ವಶನ್ ಮಾರ್ಕಲ್ಲೇ ಹೋಗಿ ಲಾಸ್ಟಲ್ಲಿ ರಿವೀಲ್ ಆಗುತ್ತೆ, ಅಯ್ಯೋ ಇವನ ವಿಲನ್ನು, ಆ ಥರನೇ ಒಂದು ಮೆಗಾ ಟ್ವಿಸ್ಟ್ ಇರಬಹುದು. ಸೊ ಇದಾಗಿತ್ತು ನನ್ನ ರಿವ್ಯೂ. ಡ್ರೀಮ್ ಥಿಯೇಟರ್ ನೋಡಿದಾಗ ಒಂದಷ್ಟು ಅನಾಲಿಸಸ್ಸು, ಟೀಸರ್ ರಿವ್ಯೂ ಏನಾದರೂ ತೊಗೊಳ್ಳಿ, ರಿಯಾಕ್ಷನ್ಸ್ ವೇಟಿಂಗ್ ಫಾರ್ ಸಿನಿಮಾ. ಹೋಗಿ ಬರುವೆವು. ಧನ್ಯವಾದಗಳು, ಶುಭ ದಿನ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.